ಶ್ರೀರಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಸ್ವಾಮಿಗಳವರ ಸಮಗ್ರ ಅವತಾರಗಳ ಮಾಹಿತಿ, ಅವರ ಪವಾಡ, ಭಕ್ತರಿಗೆ ಅವರು ಮಾಡುವಂತಹ ಅನುಗ್ರಹ ಎಲ್ಲವನ್ನೂ ಕೂಡ ಬಹಳ ಸೊಗಸಾಗಿ, ಸುಂದರವಾಗಿ, ಯಥಾರ್ಥವಾಗಿ ಜನತೆಗೆ ಮುಟ್ಟಿಸುವಂತಹ ಒಂದು ಉತ್ತಮ ಸಂಕಲ್ಪವನ್ನು ಹೊಂದಿ ಜಿ ಕನ್ನಡ, ಅದೇ ರೀತಿಯಾಗಿ ಸುಖದರೆ ಪಿಕ್ಚರ್ಸ್ ವತಿಯಿಂದ ರಾಘವೇಂದ್ರ ಮಹಾತ್ಮೆ ಅನ್ನುವಂತಹ ವಿಶೇಷವಾದಂತಹ ಧಾರಾವಾಹಿಯನ್ನ ನಾವು ಅಭಿನಂದಿಸಿ ಜನಮಾನಸದಲ್ಲಿ ಶಾಶ್ವತವಾಗಿ ನಿಲ್ಲಲಿ ಎಂಬುದಾಗಿ ನಾವು ಹರಿಸ್ತಾ ಇದ್ದೇವೆ. ನಾರಾಯಣ ನಾರಾಯಣ. ಎಲ್ಲೆಲ್ಲಿ ಅನ್ಯಾಯ ಅಧರ್ಮಗಳು ತಾಂಡವವಾಡುತ್ತದೋ ಅದನ್ನೆಲ್ಲ ಸರಿಪಡಿಸಲು ಶ್ರೀಮನ್ನಾರಾಯಣ ನಾನಾ ರೂಪದಲ್ಲಿ ಬಂದೇ ಬರುತ್ತಾನೆ, ಬರುತ್ತಲೇ ಇರುತ್ತಾನೆ. ಸತ್ಯಯುಗದಲ್ಲಿ ದೈತ್ಯ ಹಿರಣ್ಯಾಕ್ಷ ಕಾಮಾಂಧನಾಗಿ ಭೂದೇವಿಯನ್ನೇ ಅಪಹರಿಸಿದ. ಆಗ ಜಗದೋದ್ಧಾರಕ ಶ್ರೀಹರಿಯು ವರಾಹರೂಪಿಯಾಗಿ ಅವತರಿಸಿ ಹಿರಣ್ಯಾಕ್ಷನನ್ನು ಸಂಹರಿಸಿದ. ಸಹೋದರನನ್ನು ಸಂಹರಿಸಿದರೆ ಅಣ್ಣ ಹಿರಣ್ಯಕಶ್ಯಪು ಸುಮ್ಮನಿರುತ್ತಾನೆಯೇ? ಸರ್ವಾಂತರ್ಯಾಮಿಯಾದ ಶ್ರೀಹರಿಯನ್ನು ಕೊಲ್ಲಲು ಮೂಢನಂತೆ ಎಲ್ಲೆಲ್ಲೂ ಹುಡುಕಿದ. ಇತ್ತ ಹಿರಣ್ಯಕಶ್ಯಪುವಿನ ಮಡದಿ ಕಯಾದು ತನ್ನ ಒಡಲಿನಲ್ಲಿ ಕುಡಿಯೊಂದು ಚಿಗುರೊಡೆದ ಸಂತಸದ ಸುದ್ದಿಯನ್ನು ತನ್ನ ಪತಿಗೆ ತಿಳಿಸಲು ಅರಮನೆಯಲ್ಲಿ ಕಾಯುತ್ತಿದ್ದಾಳೆ. हाराय त्रिलोचनाय भस्मांगरागाय महेश्वराय ಶ್ರೀಹರಿಯು ಹಿರಣ್ಯಾಕ್ಷನನ್ನು ಸಂಹರಿಸಿ ತಾಯಿ ಭೂಮಾತೆಯನ್ನು ರಕ್ಷಿಸಿದ್ದಾನೆ. ನಮ್ಮ ಮಾತೆ ಭೂದೇವಿಯನ್ನು ರಕ್ಷಿಸಿದ ಶ್ರೀಹರಿಗೆ ಹವಿಸ್ಸನ್ನು ಅರ್ಪಿಸಿ ಕೃತಜ್ಞತೆ ಸಲ್ಲಿಸೋಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ತಂದೆ, ಈ ನಿನ್ನ ಭಕ್ತೆಯ ಮೇಲೆ ಕೊನೆಗೂ ಕರುಣೆ ತೋರಿದೆ. ನನ್ನ ಪ್ರಾರ್ಥನೆ ನಿನ್ನ ಪಾದ ತಲುಪಿತು. ನಾನೀಗ ತಾಯಿಯಾಗುತ್ತಿದ್ದೇನೆ. ನನ್ನ ಕರುಳ ಕುಡಿಯನ್ನು ರಕ್ಷಿಸುವ ಹೊಣೆ ನಿನ್ನದು ಮಹಾದೇವ. ಈ ಸಂತೋಷದ ವಿಷಯ ನನ್ನ ಪತಿದೇವರಿಗೆ ತಿಳಿದರೆ ಅದೆಷ್ಟು ಸಂಭ್ರಮ ಪಡುತ್ತಾರೋ ಏನೋ. ನಡುಗಿಸೋ ಜ್ವಾಲಾಮುಖಿ ನಂದಿಸೋ ಪ್ರಳಯವನ್ನೇ ಸೃಷ್ಟಿಸೋ ಇವನೇ ಹರಿಗೆ ರೌದ್ರ. ಇಲೆಲ್ಲವೋ ನರಾಧಮರು, ನನ್ನ ತಮ್ಮ ಅಪ್ರಥಮ ವೀರ, ನನ್ನ ಜೀವಕ್ಕೆ ಜೀವ. ಗದೆಯನ್ನು ಗಾಳಿಯಲ್ಲಿ ಬೀಸಿದ ಮಾತ್ರದಿಂದಲೇ ಇಡೀ ಬ್ರಹ್ಮಾಂಡವನ್ನೇ ಕಡೆಗಡ ನಡುಗಿಸಿದ ಶೂರ. ಈ ಅಣ್ಣನ ನೆರಳಿನಂತಿದ್ದ ನನ್ನ ತಮ್ಮನನ್ನು ಕೇವಲ ಒಂದು ಹೆಣ್ಣು ಏಕಶ್ಚಿತ್ ಭೂದೇವಿಗಾಗಿ ವರಹ ರೂಪದಲ್ಲಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ. ನಿಮ್ಮ ಹರಿ ಕಪಟಿ, ಮಾಯಾವಿ. ಅವನು ಕಂಡ ಕೂಡಲೇ ಅವನ ಎದೆಯನ್ನು ಬಗೆದು ಅವನ ಕರಳನ್ನು ಮಾಲೆಯಾಗಿ ಹಾಕಿಕೊಳ್ಳುವ ಕ್ರೋಧಾಗ್ನಿಯಲ್ಲಿ ನಾನು ಬೇಯುತ್ತಿದ್ದರೆ
ಇಲ್ಲಿ ಅವನಿಗೆ ಅಗ್ನಿ ಹವಿಸ್ಸನ್ನು ಅರ್ಪಿಸುತ್ತಿದ್ದೀರಾ? ಅವನ ಸಂತುಷ್ಟಿಗಾಗಿ ಹೋಮ ಮಾಡುತ್ತಿದ್ದೀರಾ? ಸಂಭ್ರಮಿಸುವುದಲ್ಲ, ಸೂತಕ ಆಚರಿಸಿ. ಶ್ರೀಹರಿ ಕಾಪಾಡಿ, ಮನೆಗೆ ಬೆಂಕಿ ಹರಿ, ಕಾಪಾಡಿ ಪರಮಾತ್ಮ. ಶ್ರೀಹರಿ ಪರಮಾತ್ಮ, ಶ್ರೀಹರಿ ಪರಮಾತ್ಮ, ಶ್ರೀಹರಿ ಶ್ರೀಹರಿ ನನ್ನ ನಾಶ ಮಾಡ್ತಾರೆ ಪರಮಾತ್ಮ. ಶ್ರೀಹರಿ ಕಾಪಾಡಿ, ಶ್ರೀಹರಿ ಕಾಪಾಡಿ, ಶ್ರೀಹರಿ ಕಾಪಾಡಿ, ಮನೆಗೆ ಬೆಂಕಿ ಹರಿ, ಕಾಪಾಡಿ ಪರಮಾತ್ಮ. ಶ್ರೀಹರಿ. ನಾರಾಯಣ ನಾರಾಯಣ, ಇದೆಂತಹ ಘೋರವಾದ ದೃಶ್ಯ ಶ್ರೀಹರಿ. ಯಾವ ಭೂದೇವಿಯನ್ನು ರಕ್ಷಿಸಲು ಹಿರಣ್ಯಾಕ್ಷನನ್ನು ಸಂಹರಿಸಿದೆಯೋ ಅದೇ ಭೂದೇವಿಯ ಒಡಲು ಇಂದು ರಕ್ತ ದೋಕುಳಿಯಾಗಿದೆ, ಹಸಿರು ಅಗ್ನಿಗಾಹುತಿಯಾಗಿದೆ. ಭಕ್ತರ ಆರ್ತನಾದ ಮುಗಿಲು ಮುಟ್ಟುತ್ತಿದೆ. ಶ್ರೀಹರಿ ಕಾಪಾಡಿ, ಮನೆಗೆ ಶ್ರೀಹರಿ ಕಾಪಾಡಿ. ಇದನ್ನೆಲ್ಲ ಅಮಾಯಕ ಭಕ್ತರು ಏಕೆ ಅನುಭವಿಸಬೇಕು ಶ್ರೀಹರಿ? ಶ್ರೀಹರಿ, ಶ್ರೀಹರಿ. ಶ್ರೀಹರಿ, ನಿನ್ನ ಹರಿಗೆ ನನ್ನೆದುರು ಬಂದು ನಿಲ್ಲುವ ಧೈರ್ಯವಿದೆಯೋ? ಹೇಳಿ, ನಿನ್ನ ಹರಿ ಹೇಳಿ. ಇನ್ನು ಮುಂದೆ ಈ ಲೋಕಕ್ಕೆಲ್ಲ ನಾನೇ ಅಧಿಪತಿ. ನೀವೆಲ್ಲ ನನ್ನನ್ನೇ ಆರಾಧಿಸಬೇಕು, ನನ್ನನ್ನೇ ಪೂಜಿಸಬೇಕು. ಹೇಳು ಓಂ ಹಿರಣ್ಯ ಕಶ್ಯಪಾಯ ನಮಃ ಎಂದು. ರಾಜಭೀಕರ ದೈತ್ಯ ಭಯಂಕರ ಯಮನ ಇವನ ಕಿಂಕರ ರಕ್ಕಸದಾನ ಬೇಂದ್ರ. ನೀನು ಆ ಹರಿಯ ಬಳಿ ಹೋಗಿ ಅವನನ್ನು ಇಲ್ಲಿಗೆ ಕಳುಹಿಸು. ಮಹಾದೇವ, ಏನಿದು ಮಹಾದೇವ? ಹರಿಯ ಮೇಲಿನ ಸೇಡು ನರರ ಮೇಲೆ ತಿರುಗಿದೆ. ಸುರಾಸುರರ ಕಲಹದಲ್ಲಿ ನರಮಾನವರಿಗೇಕೆ ಶಿಕ್ಷೆ ಮಹಾದೇವ? ಮದಗಜಗಳೆರಡು ಕದನಕ್ಕೆ ನಿಂತಾಗ ಕಾಡು ನಲುಗುವುದು ಪ್ರಕೃತಿ ಸಹಜ ಪಾರ್ವತಿ. ಬಲಿಷ್ಠರ ನಡುವಿನ ಯುದ್ಧ ಬಡಜೀವಗಳ ಬಲಿ ಕೇಳುತ್ತದೆ. ಇದಕ್ಕೆ ಪರಿಹಾರ? ಎಲ್ಲದಕ್ಕೂ ಕಾರಣ ಶ್ರೀಮನ್ನಾರಾಯಣ. ಶಿಕ್ಷೆಯೂ ಅವನದೇ, ರಕ್ಷೆಯೂ ಅವನದೇ. ಶ್ರೀಹರಿ ಕಾಪಾಡಿ, ಶ್ರೀಹರಿ ಕಾಪಾಡಿ. ಅಯ್ಯಯ್ಯೋ, ನನ್ನ ಮನೆಗೆ ಬೆಂಕಿ ಬಿತ್ತು, ಕಾಪಾಡಿ ಪರಮಾತ್ಮ. ಶ್ರೀಹರಿ, ಅಯ್ಯೋ ನನ್ನ ಬೆಳೆದ ನಾಶ ಆಗೋಯ್ತು. ಶ್ರೀಹರಿ, ಶ್ರೀಹರಿ. ಏನಿದು? ಬಿಳಿಯ ಹೂಗಳ ಮೇಲೆ ರಕ್ತದ ಸುರಿಮಳೆ. ಇದೇನಾದರೂ ವಿನಾಶದ ಸೂಚನೆಯೇ? ಶುಕ್ರಾಚಾರ್ಯ ಗುರುದೇವ,
ಹಿರಣ್ಯಕಶ್ಯಪು, ನೀನು ಈ ಭೂಮಂಡಲಕ್ಕಷ್ಟೇ ಅಧಿಪತಿ, ಆದರೆ ಶ್ರೀಹರಿ ಇಡೀ ಬ್ರಹ್ಮಾಂಡಕ್ಕೆ ಅಧಿಪತಿ. ನಾವು ಅವನನ್ನು ಹೊರತು ಬೇರೆ ಯಾರನ್ನು ಆರಾಧಿಸುವುದಿಲ್ಲ. ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತಾನೆ. विष्णुं महाविष्णुं प्रभाविष्णुं महेश्वरम् अनेकरूपं दैत्यं नमामि पुरुषोत्तमम्। नारायणाय विद्महे वासुदेवाय धीमहि तन्नो विष्णुं प्रचोदयात्। विष्णुं महाविष्णुं प्रभाविष्णुं महेश्वरम् अनेकरूपं दैत्यं नमामि ನೋಡಿದಿರಾ ಈ ನಿಮ್ಮ ಹರಿಯನ್ನ? ನನ್ನ ಈ ಗದಾ ಪ್ರಹಾರಕ್ಕೆ ಹೇಗೆ ನೆಲಕ್ಕುರುಳಿದ್ದಾನೆ ಎಂದು. ತನ್ನನ್ನೇ ತಾನು ರಕ್ಷಿಸಿಕೊಳ್ಳದವನು ಇನ್ನು ನಿಮ್ಮನ್ನು ಹೇಗೆ ರಕ್ಷಿಸುತ್ತಾನೆ? ಅಸಂಭವ, ಅಸಂಭವ. ಹೇಳಿ, ಓಂ ಹಿರಣ್ಯಕಶ್ಯಪಾಯ ನಮಃ. 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 ದೇವಾನುದೇವತೆಗಳು ಶೃಂಗಾರ ಕಲಾಪಗಳಲ್ಲಿ ಕಾಲ ಕಳೆಯುವುದನ್ನು ಬಿಟ್ಟು ಈ ಬಡಜೋಗಿಯನ್ನು ಹುಡುಕಿಕೊಂಡು ಬಂದ ಕಾರಣ? ವ್ಯಂಗ್ಯವೇಕೆ ನಾರದರೆ? ಅವಕಾಶಕ್ಕಾಗಿಯೇ ಕಾಯುತ್ತಿರುತ್ತೀರಿ. ನಮ್ಮನ್ನು ಹಂಗಿಸಲು, ಅಪಾಯದಿಂದ ಪಾರಾಗಲು ಒಂದು ಸಲಹೆ ಕೊಡಿ. ಸಲಹೆ? ಸಲಹೆಗೂ ಸಲಹುವುದಕ್ಕೂ ಎಲ್ಲಕ್ಕೂ ಅವನೊಬ್ಬನೇ, ಶ್ರೀಮನ್ನಾರಾಯಣ. ಗಾಳಿಯಲ್ಲೇ ಪ್ರಾಣ ಹೋಗುವಂತೆ. ಈಗಲಾದರೂ ಹೇಳಿ, ಓಂ ಹಿರಣ್ಯಕಶ್ಯಪಾಯ ನಮಃ. ಹೇಳುವುದಿಲ್ಲವನು. ಹರಿ, ನೀನು ನನ್ನ ಬಳಿ ಬರುವವರೆಗೂ ನಿನ್ನ ಭಕ್ತರು ನಿನ್ನ ಬಳಿ ಬರುತ್ತಲೇ ಇರುತ್ತಾರೆ. ಶ್ರೀಹರಿ ನಾರಾಯಣ, ಶ್ರೀಹರಿ ಶ್ರೀಮನ್ನಾರಾಯಣ, ಶ್ರೀಹರಿ ನಾರಾಯಣ. ನಿಲ್ಲಿ. ಈ ಸಮಯದಲ್ಲಿ ವೈಕುಂಠಕ್ಕೆ ಯಾರಿಗೂ ಪ್ರವೇಶವಿಲ್ಲ. ಮಹಾಮಾತೆ ಲಕ್ಷ್ಮೀ ದೇವಿಗೆ ನಮೋ ನಮಃ. ಹಿರಣ್ಯಾಕ್ಷನ ಸಂಹಾರದ ನಂತರ ಶ್ರೀಹರಿಯು ಚಾತುರ್ಮಾಸದ ಅಂಗವಾಗಿ ಯೋಗನಿದ್ರೆಯಲ್ಲಿದ್ದಾರೆ. ತಿಳಿದಿದೆ ತಾಯಿ, ಆದರೆ ಪರಿಸ್ಥಿತಿ ಈಗ ಕೈ ಮೀರಿ ಹೋಗಿದೆ. ಹಿರಣ್ಯಕಶಿಪು ಕೋಪಗೊಂಡು ಇಡೀ ಭೂಲೋಕವನ್ನೇ ಧ್ವಂಸ ಮಾಡುತ್ತಿದ್ದಾನೆ ತಾಯಿ. ದಯಮಾಡಿ ಕೃಪೆ ತೋರು ಜನನಿ, ದರ್ಶನಕ್ಕೆ ಅನುಮತಿ ನೀಡು. ನಮಸ್ತೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರ. ದೇವರ್ಷಿಗಳಿಗೆ, ದೇವತೆಗಳಿಗೆ ಶುಭವಾಗಲಿ.
ಧನ್ಯೋಸ್ಮಿ ತಾಯಿ. ಅಶುಭದ ಕಾರ್ಮೋಡ ಕಣ್ಮುಂದೆ ಕವಿದಿದೆ ತಾಯಿ. ಅನಾಹುತ ಅತಿರೇಕಕ್ಕೆ ಹೋಗುವ ಮೊದಲೇ ಇದನ್ನು ಶ್ರೀಹರಿಯ ಚಿತ್ತಕ್ಕೆ ತಂದರೆ ಒಳಿತೆಂದು ನಮ್ಮೆಲ್ಲರ ವಿನಂತಿ ತಾಯಿ. ಯೋಗನಿದ್ರೆಯಲ್ಲಿರುವ ಶ್ರೀಹರಿಯನ್ನು ಭಕ್ತರ ಮೊರೆಯೊಂದೇ ಎಚ್ಚರಿಸಲು ಸಾಧ್ಯ. ಆ ಹರಿಯನ್ನು ಆರಾಧಿಸುವವರ ಗತಿ ಏನಾಗುತ್ತದೆ ಎಂದು ಈಗಲಾದರೂ ತಿಳಿಯಿತೆ? ಆರಾಧಿಸಿ. ಶ್ರೀಹರಿ 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 ನಿಮ್ಮವರ ಗತಿ ಏನಾಗಿದೆ ಎಂದು ನೋಡಿದರೂ ನಿನ್ನ ಈ ದುರಂಕಾರ ಕಡಿಮೆ ಆಗಿಲ್ಲವೆಂದರೆ ಮೆಚ್ಚಬೇಕು ನಿನ್ನ ಧೈರ್ಯವನ್ನು. ಆದರೆ ಏನು ಮಾಡುವುದು? ನಿನ್ನ ಈ ಧೈರ್ಯ ನಿನ್ನ ಹರಿಗೂ ಇದ್ದಿದ್ದರೆ ಮೆಚ್ಚಬಹುದಾಗಿತ್ತು. ನೀವು ಕರೆಯುವುದನ್ನು ನಿಲ್ಲಿಸುವುದಿಲ್ಲ, ಆ ನಿಮ್ಮ ಹರಿ ಬರುವುದಿಲ್ಲ. ಏಕೆಂದರೆ ಓ ನಿಮ್ಮ ಹರಿ ರಣ ಹೇಳಿ. ನಮ್ಮ ಹರಿ ಹೇಡಿಯಲ್ಲ, ಬೇಡಿ ಬಂದವರ ಭಕ್ತಪರಾಧೀನ. ನಿನ್ನಂಥ ರಕ್ಕಸರ ಪಾಲಿಗೆ ಮೃತ್ಯು. ನಮ್ಮನ್ನು ಕಾಪಾಡಲು ಬಂದೇ ಬರುತ್ತಾನೆ. ಎಲ್ಲಿಯೋ ನಿಮ್ಮ ಹರಿ? ನಿಮ್ಮಂಥವರು ಅಂಗಲಾಚಿದರು, ನೆತ್ತರು ಕಾರಿ ಸತ್ತರು ಬರಲಿಲ್ಲ ನಿಮ್ಮ ಹರಿ. ಚಿತ್ರಹಿಂಸೆಯಿಂದ ಮರಣಕ್ಕೆ ಶರಣಾಗಬೇಡ. ನನ್ನನ್ನು ಆರಾಧಿಸು, ಪ್ರಾಣ ಭಿಕ್ಷೆಯನ್ನು ನೀಡುತ್ತೇನೆ. ಪ್ರಾಣ ಭಿಕ್ಷೆ ನೀಡಲು ನೀನ್ಯಾರು? ಪ್ರಾಣವನ್ನು ಉಳಿಸಿಕೊಳ್ಳಲು ನಾನು ಯಾರು? ಹರತಿ ಇತಿ ಹರಿಹಿ, ನಮ್ಮ ದುಃಖಗಳನ್ನು ಪರಿಹರಿಸುವವನೂ ಹರಿ. ದುಷ್ಟರನ್ನು ಸಂಹಾರ ಮಾಡುವವನೂ ಹರಿ. ನಿನ್ನ ಸಹೋದರನಂತೆ ನಿನ್ನ ಸಾವು ಕೂಡ ಶ್ರೀಹರಿಯ ಕೈಯಿಂದಲೇ. ಹರಿ 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 ಹರಿ. ಹೋಗಿ ಅವನಿಗೆ ಹೇಳೋ, ಅವನ ಸಾವು ನನ್ನಿಂದಲೇ ಎಂದು. ಶ್ರೀಹರಿ 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 ಶ್ರೀಹ
विष्णु प्रचोदयात् ॐ नारायणाय विद्महे वासुदेवाय धीमहि तन्नो विष्णु प्रचोदयात् ನಿಲ್ಲಿಸಿ 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 ನಿಲ್ಲಿಸದೆ ಹೋದರೆ ನಿಮ್ಮ ರುಂಡಗಳನ್ನು ತುಂಡರಿಸಿ ಬಿಡುತ್ತೇನೆ. ನಿಲ್ಲಿಸಿ ನಿಲ್ಲಿಸಿ. ಹಿರಣ್ಯ ಬನ್ನಿ ಬನ್ನಿ. ಆ ಹರಿ ಭಕ್ತರ ಗತಿ ಏನಾಗಿದೆ ಎಂದು ನೀವು ಕಣ್ತುಂಬಿಕೊಳ್ಳಿ. ನಿನ್ನೊಡನೆ ಮಾತನಾಡುವುದಿದೆ. ನಾರಾಯಣ ನಾರಾಯಣ. ಶ್ರೀಹರಿ, ನಿನಗೆ ತಿಳಿಯದಿರುವುದು ಏನೂ ಇಲ್ಲ. ಆದರೂ ದೇವತೆಗಳ ಪರವಾಗಿ, ಹರಿಭಕ್ತರ ಪರವಾಗಿ ವಿಜ್ಞಾಪಿಸಿಕೊಳ್ಳುವುದು ನನ್ನ ಕರ್ತವ್ಯ. ವರಾಹ ರೂಪಿಯಾಗಿ ಯಾವ ಭೂಮಿಯನ್ನು ಹಿರಣ್ಯಾಕ್ಷನ ಕಬಂಧ ಬಾಹುಗಳಿಂದ ರಕ್ಷಿಸಿದೆಯೋ ಆ ಭೂಮಿಯನ್ನು ಹಿರಣ್ಯಕಶ್ಯಪು ಸರ್ವನಾಶ ಮಾಡುತ್ತಿದ್ದಾನೆ. ಸ್ಥಿತಿಕಾರಕನಾದ ನೀನು ಅವನ ಅಟ್ಟಹಾಸವನ್ನು ಅಂತ್ಯಗೊಳಿಸಿ ಭೂದೇವಿಯನ್ನು, ಧರ್ಮನಿಷ್ಠರನ್ನು ರಕ್ಷಿಸಬೇಕು ತಂದೆ. ತಪ್ಪುಗಳಿಗೆಲ್ಲ ಮೃತ್ಯುವೇ ಅಂತ್ಯವಲ್ಲ ನಾರದ. ಭೂದೇವಿಯ ಮೇಲೆ ಕೈ ಇಟ್ಟ ಹಿರಣ್ಯಾಕ್ಷ ತನ್ನ ಅಂತ್ಯವನ್ನು ತಾನೇ ಆಹ್ವಾನಿಸಿಕೊಂಡ. ಆದರೆ ಹಿರಣ್ಯಕಶಿಪುವಿನ ಪಾಪದ ಕೊಡ ಇನ್ನೂ ತುಂಬಿಲ್ಲ. ನೀನು ಸೆಣಸಬೇಕಾಗಿರುವುದು ಹರಿಯೊಂದಿಗೆ ಹೊರತು ಅವನ ಭಕ್ತರೊಂದಿಗಲ್ಲ. ಅಂದ್ರೆ ಭಕ್ತರ ಹತ್ಯೆಗೆ ಶಿಕ್ಷೆ ಇಲ್ಲವೇ ಪ್ರಭು? ಪ್ರತಿಯೊಂದು ಜೀವಿಯು ತಾನು ಮಾಡಿದ ಕರ್ಮ ಫಲವನ್ನು ಅನುಭವಿಸಿಯೇ ತೀರಬೇಕು. ಭಕ್ತರ ಕಣ್ಣುಗಳನ್ನು ಕಿತ್ತರೆ ಅವನು ಕಣ್ಣು ಬಿಡುತ್ತಾನೆ. ತಪ್ಪು. ತಪ್ಪಿಗೆ ಶಿಕ್ಷೆಯೂ ಇದೆ, ಅಹಂಕಾರಕ್ಕೆ ಅಂತ್ಯವೂ ಇದೆ. ಆದರೆ ಸಂಹಾರವೇ ಎಲ್ಲದಕ್ಕೂ ಪರಿಹಾರವಲ್ಲ. ಸಂಹಾರದಿಂದ ಅಸುರರನ್ನು ಸದೆಬಡಿಯಬಹುದು, ಆದರೆ ಅಸುರತ್ವವನ್ನು ಗೆಲ್ಲಲಾಗದು. ಹಾಗಾದರೆ ಅಲ್ಲಿಯ ತನಕ ನಡೆಯೋ ಮಾರಣ ಹೋಮಕ್ಕೆ, ಭೂದೇವಿಯ ನಾಶಕ್ಕೆ ಮದ್ದೇ ಇಲ್ಲವೇ? ಇದೆಯಲ್ಲ, ಲಕ್ಷ್ಮಿ ಇದ್ದಾಳಲ್ಲ. ನಾನೇ ಹಿರಣ್ಯಕಶಿಪುವಿನ ಅಟ್ಟಹಾಸದಿಂದ ಭೂದೇವಿಯ ಒಡಲು ಹೊತ್ತಿ ಉರಿಯುತ್ತಿದೆ. ಬೆವರು ನೆತ್ತರಾಗಿದೆ. ಆರ್ತನಾದ ಮುಗಿಲು ಮುಟ್ಟಿದೆ. ಭಕ್ತಿಯ ಮುಂದೆ ಶಕ್ತಿ ಎಂದಿಗೂ ಗೆಲ್ಲುವುದಿಲ್ಲ. ಸುಮ್ಮನೆ ವ್ಯರ್ಥ ಪ್ರಲಾಪವನ್ನು ನಿಲ್ಲಿಸು. ಶ್ರೀಹರಿಯ ಮೇಲೆ ಸೇಡು ತೀರಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸು. ಯೋಚಿಸುವುದೇನಿಲ್ಲ ಗುರುವರೆಯ. ಅವನು ಆತಳ ವಿತಳ ಸುತ್ತಳ ಪಾತಾಳದಲ್ಲೆಲ್ಲೇ ಅಡಗಿದ್ದರೂ ಹೊರ ಹೇಳೆದು ಸಂಹರಿಸಿಯೇ ತೀರುತ್ತೇನೆ. ಸಾವಿಲ್ಲದವನನ್ನು ಹೇಗೆ ಸಂಹರಿಸುತ್ತೀಯ? ಗೆಲ್ಲಲೇಬೇಕು ಎಂದರೆ ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲಬೇಕು ಎಂದರೆ ವರವನ್ನು ಪಡೆಯಬೇಕು. ವರವನ್ನು ಪಡೆಯಲು ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಬೇಕು. ತಿಳಿಯಿತೆ? ಓಂ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ.
ಓಂ ಬ್ರಹ್ಮದೇವಾಯ ನಮಃ. ಜನರ ಬದುಕಲ್ಲಿ ನೆಮ್ಮದಿ ಮೂಡಬೇಕೆಂದರೆ ಅಷ್ಟಲಕ್ಷ್ಮಿಯರ ಕೃಪೆ ಬೇಕು. ನೀನೀಗಲೇ ಭೂಲೋಕಕ್ಕೆ ತೆರಳು. ಆಗಲಿ ಸ್ವಾಮಿ. ಆದರೆ ನೀವೀಗ ಚಾತುರ್ಮಾಸದ ಕಠಿಣ ಯೋಗದಲ್ಲಿದ್ದೀರಾ. ನಿಮಗೆ ನನ್ನ ಸೇವೆಯ ಅಗತ್ಯವಿದೆ. ನಾನು ತೆರಳಿದರೆ ನಿಮ್ಮ ಸೇವೆ ಮಾಡುವವರು ಯಾರು? ಅದೀಗಾಗಲೇ ಸಿದ್ಧವಾಗಿದೆ ದೇವಿ. ಹೌದೇ? ನನ್ನ ಸ್ಥಾನದಲ್ಲಿ ನಿಂತು ನಿಮ್ಮ ಸೇವೆ ಮಾಡುವ ಆ ಭಾಗ್ಯಶಾಲಿ ಯಾರು ಸ್ವಾಮಿ? ನನ್ನ ಮುಂದಿನ ಅವತಾರಕ್ಕೆ ಕಾರಣ ಪುರುಷ, ಹಿರಣ್ಯ ಕಶಪುವಿನ ಸಂಹಾರಕ್ಕೆ ವೇದಿಕೆಯನ್ನು ಸೃಷ್ಟಿಸುವ ನನ್ನ ಪರಮ ಭಕ್ತ. ಮುಂದೆ ಕಲಿಯುಗದಲ್ಲಿ ಪ್ರತಿಯೊಬ್ಬನಲ್ಲೂ ಅಸುರ ಜನ್ಮ ತಾಳುತ್ತಾನೆ. ಅವನನ್ನು ಸಂಹಾರದಿಂದಲ್ಲ, ಸಂಯಮದಿಂದ ಗೆಲ್ಲಬೇಕು. ಅಸುರತ್ವವನ್ನು ಗೆಲ್ಲಲು ಮಹಾಗುರುವಿನ ಕೃಪೆಯಾಗಬೇಕು. ಆ ಗುರು ಸಾರ್ವಭೌಮನ ಆಗಮನಕ್ಕೆ ಈಗ ವೇದಿಕೆ ಸಜ್ಜಾಗಬೇಕಿದೆ. ಗುರು ಸಾರ್ವಭೌಮನೇ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ಅವನನ್ನು ನೋಡುವ ಕಾತುರ ನೂರ್ಮಡಿಯಾಗುತ್ತಿದೆ ಸ್ವಾಮಿ. ಪರಮಾತ್ಮ, ಯಾರ ಮಹಾಪುರುಷ? ಎಲ್ಲಿದ್ದಾನೆ ಆ ದಿವ್ಯ ಜ್ಯೋತಿ? ರಾಯರ ಮೂಲ ವಿಷ್ಣುವಿನಂಶ, ಕರ್ಣಗರ್ಭದಲ್ಲಿ ಬೆಳಗಿಹ ಕೋಶ, ಮುದುಡಿದ ಕಮಲ ಅರಳಿಸಿ ತನುವ ಶಂಖದ ಮಡಿಲಲಿ ಮೊಳಗುತಿಹ, ಶಂಕುಕರ್ಣ ಕಥನ ರಾಯರ ಅಮೂಲ ಶರಣ, ಶಂಕುಕರ್ಣ ಜನನ, 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 ಶಂಕುಕರ್ಣ ಜನನ.